ಹೌದು ಅದ್ರಾಗ ಈ ಮಷೀನ್ ಕಟ್ ಮಾಡಿದ ಇಟ್ಟು ತುಕಡಿ ಆಗಿರ್ತದ. ಅದು ಇಲ್ಲಿ ನಿಂಬಲ್ಲಿ ಕಟ್ ಮಾಡಿ ಟ್ರ್ಯಾಕ್ಟರ್ಗೆ ಹಾಕಿ, ಟ್ರ್ಯಾಕ್ಟರ್ ಒಂದು ಲಾರಿಯಾಗ ಹಾಕಿ, ಲಾರಿ ಒಂದು ಫ್ಯಾಕ್ಟ್ರಿಗೆ ಹೋಗಿ ಅದು 30% ಕಮ್ಮಿ ಆಗ್ತಾರ. ಹೌದು ಸರ್. ಇಳುವರಿ ಬಾ ಅಂದ್ರೆ ಎಲ್ಲಿ ಬರ್ಬೇಕ್ರಿ? ಬರಲ್ರಿ ಸಕ್ರಿಯ ಅಂಶ ಸರ್. ಇವರು ನಮ್ಮ ಮಿಸ್ಸೆಸ್ ಮಲ್ಲಮ್ಮ ಅಂತೇಳಿ, ನಮ್ಮ ಧರ್ಮಪತ್ನಿ, ನಮ್ಮ ಜೊತೆಗೆ 24 ಗಂಟೆ ಇರ್ತಾರೆ ಇವರು. ಎಲ್ಲಿಗೆ ಹೋಗಂದ್ರಿ ಪಾಪ ಅವ್ರಿಗೆ? ಇಲ್ಲ, ಇಲ್ಲಿ ತೋಟ ಕೋವಿಡ್ ಟೈಮ್ನಾಗ ನನಗೆ ರಾಜ್ಯ ಪ್ರಶಸ್ತಿ 50,000 ರೂಪಾಯಿ ಕೊಟ್ಟಿತ್ತು. ಅದು CM ಫಂಡಿಗೆ ಕೊಟ್ಬಿಟ್ಟಿದೆ 50,000 ರೂಪಾಯಿನ. ನಾವು ಬಳಸ್ಕೊಂಡಿಲ್ಲ ಅದು ದುಡ್ಡ. ಅದ ರಾಜ್ಯ ಪ್ರಶಸ್ತಿ ಸಿಕ್ಕದ, ಜಿಲ್ಲಾ ಪ್ರಶಸ್ತಿ ಸಿಕ್ಕದ. ಯಾವ ಪ್ರಶಸ್ತಿ ಸಿಕ್ಕರ್ ಬಿ ನಮಗೆ ಕೆಲಸ ಮಾಡ್ಲಿಕ್ಕೆ ಜನನೇ ಸಿಕ್ಕಿಲ್ಲ ಅಂದ್ರೆ ಯಾವ ಪ್ರಶಸ್ತಿ ತಗೊಂಡು ಏನ್ ಮಾಡ್ಬೇಕು? ಆ ತರ ಆಗ್ಬಿಟ್ಟದ. ನಮ್ ಸಂಘದ ರೊಕ್ಕ ಬರೋವ ಸಂಘಕ್ಕೆ ಹೋಗ್ತೇವ್, ನಮ್ ಬ್ಯಾಂಕಿಗೆ ರೊಕ್ಕ ಬಂದವ ಬ್ಯಾಂಕಿಗೆ ಹೋಗ್ತೇವ್. ನಮ್ಮ ಆಧಾರ್ ಕಾರ್ಡ್ ಮಾಡ್ಲಿಕ್ಕೆ 8 ತಿಂಗಳದಾಗ 15 ದಿನ ಅವ್ರು ಸುಟ್ಟಿನೇ ಇರ್ತಾರ ಅವ್ರ ಕೆಲಸ ಮಾಡೋ. ಈ ನೆಟ್ ಹೌಸ್ ಏನದಲ್ರಿ, ಪ್ರಥಮ ಗುಲ್ಬರ್ಗ ಡಿಸ್ಟಿಕ್ ದಾಗ ಫಸ್ಟ್ ನಾವೇ ಮಾಡಿದ್ವಿ. ಈಗ 2 ಸಲ ಅರ್ಬಿ ತೆಗೆದು ಹಾಕಿದ್ವಿ. ಆಯ್ತು, ಸಣ್ಣ ಟಿಲ್ಲರ್ ಇವೆ ನಮ್ ಕೈಯಲ್ಲಿ ಕೆಲಸ ಮಾಡಿ. ಅದೇ ನಮ್ಮ ಪವರ್ ಟಿಲ್ಲರ್. ಅವ್ರಿಂದ ನಮ್ಮ ಮನೆಯವರು ನಾವು ಎಲ್ಲ ಇಬ್ರು ಕಲ್ತು ನಮಗ್ ಆದಷ್ಟು ಮಾಡ್ತಾ ಇರ್ತೀವಿ. ಈ ಟ್ರ್ಯಾಕ್ಟರ್ ನಡೆಸೋದು ನಾವೇ, ಮತ್ತೆ ಈ ಟಿಲ್ಲರ್ ನಡೆಸೋದು ನಾವೇ, ಸ್ಪ್ರೇ ಮಾಡೋದು ನಾವೇ. ಈ ವಯಸ್ಸಿನಾಗ ರೈತ ಬಾಂಧವರಿಗೆ ನಮಸ್ಕಾರ. ನಾನ್ ನಿಮ್ಮ ರಂಗು ಕಸ್ತೂರಿ ಮುಡ್ಬೋಳ್. ಇವತ್ ನಾವು ಒಬ್ಬ ವಿಶೇಷ ಕೃಷಿಕರನ್ನ ಭೇಟಿಯಾಗಕ್ಕೆ ಬಂದಿದ್ದೀವಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳ್ರಿ ಸರ್. ನನ್ನ ಹೆಸರು ಗುರುನಾಥ್ ಶರಣಪ್ಪ ಸೊನ್ನದ್ ಅಂತ ಹೇಳಿ. ಸರ್, ನಾನು ವೃತ್ತಿಯಲ್ಲಿ ಪೈಲಾ ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾ ಇದ್ದೆ. ಅದನ್ನು ಸ್ವಲ್ಪ ನನಗೆ ಬೇಜಾರು ಬಂದು ಕರಪ್ಷನ್ ಜಾಸ್ತಿ ಆಗಿದ್ದಕ್ಕೆ ಅದನ್ನು ಬಿಟ್ಟು ನಾನು ಅಗ್ರಿಕಲ್ಚರ್ ಬಂದಿದ್ದೀನಿ. ಕೃಷಿಗೆ ಬಂದಿರಿ? ಕೃಷಿ ಮಾಡಕ್ಕೆ ಬಂದಿದ್ದೀನಿ ಸರ್. ಈ ಟೋಟಲ್ ಆಗಿ ಎಷ್ಟು ಎಕರೆ ಹೊಲ ಅದ್ರಿ ಸರ್? ನಂದು ಇಲ್ಲಿ 12 ಎಕರೆ ಇದೆ. 12 ಎಕರೆ. 12 ಎಕರೆಯಲ್ಲಿ ಏನೇನು ಮಾಡ್ತಾ ಇದ್ರಿ? ನಾವು 1 ಎಕರೆ ಪಾಲಿ ಹೌಸ್ ಮಾಡಿದೆವು, 1 ಎಕರೆ ಗ್ರೀನ್ ಹೌಸ್ ಮಾಡಿದೆವು, ಮತ್ತೇನದ 4 ಎಕರೆ ಕಬ್ಬು ಮಾಡಿದೆವು, ಮತ್ 1 ಎಕರೆ ಹೂವ ಮಾಡಿದೆವು, 1 ಎಕರೆ ಬದ್ನಿ ಪಡ ಮಾಡಿದೆವು. ಈ ತರ ಕರಿಬೇವು, ನಿಂಬೆ ಗಿಡ ಇದೆ 1 ಎಕರೆ. ಹೂವು ತರಕಾರಿ ಬೆಳಿತೀರಿ ಮತ್ತೆ ಸಸಿಗಳನ್ನ ಮಾಡ್ತೀರಿ? ಸಸಿಗಳು ಮಾಡಿ ನರ್ಸರಿ ಮಾಡಿ ಮಾಡ್ತೀವಿ ಸರ್. ವಿಶೇಷವಾಗಿ ಗೊಬ್ಬರಕ್ಕೆ ಔಷಧಿಗೆ ಯಾವ ತರ ಮಾಡ್ಕೊಂಡಿದ್ರಿ ಸರ್? ನಾವು ಎಲ್ಲಾ ಪೈಲಾ ಈ ಸರ್ಕಾರಿ ಗೊಬ್ಬರ ಮಾಡ್ತಿದ್ವು. ಮುಂದೆ ನಾವೆಲ್ಲ ದನಗಳು ಮಾಡಿ ಆರ್ಗ್ಯಾನಿಕ್ ಮಾಡಲಿಕ್ಕಿದ್ವಿ. ಆರ್ಗ್ಯಾನಿಕ್ ಮಾಡ್ಲಿಕ್ಕೆ ಈಗ ನಾವು ಅನ್ನೋದು ಆರ್ಗ್ಯಾನಿಕ್ ಬರೀ ಹೆಂಡಿ ಹಾಕಲಿಕ್ಕಿದ್ವಿ. ಈಸ್ ದಿನ ನಾವು ಗೋಮೂತ್ರ ಅದು ಇದೆಲ್ಲ ಮಾಡಿ ಬಿಡ್ತಿದ್ವು. ಅದ್ರೂ ಸ್ವಲ್ಪ ಕೆಮಿಕಲ್ಸ್ ಕೀಡೆ ಬಂದಿದ್ದಕ್ಕೆ ಜರ ಹೊಡಿತಿರ್ತು. ಒಟ್ಟು ಭೂಮಿಗೆ ಮಾತ್ರ ಸಾವಯವ ಕೊಡ್ತೇವೆ. ಬಟ್ ಕಬ್ಬಿಗೆ ಸ್ವಲ್ಪ ಗೊಬ್ಬರ ಕೊಡ್ತೇವೆ. DAP. ಸರ್, ಏನೇನು ಯಾವ ತರ ಮಾಡಿರಿ ಹಂಗೆ ತೋರ್ಸ್ರಿ ಸರ್. ದನಗಳು ಶೆಡ್ ಮಾಡಿದೆವು. ಇದು 5 ಲಕ್ಷ ರೂಪಾಯಿ ಕೊಟ್ಟು ಶೆಡ್ ಮಾಡಿದೆವು ನಾವು. ಸರ್, ನಾವು 12 ಗಿರ್ ಆಕಳು ತಂದಿದ್ದೆವು. ಅವು ಗಿರ್ ಆಕಳುಗಳ ಜನ ಇರ್ಲಾ ಬಿಟ್ಟಕ್ಕೆ ಮತ್ತೆ 1 ವರ್ಷದಲ್ಲಿ ಮತ್ತೆ ಮಾರಿ ಬಿಟ್ಟಿದೆವು. ಅದು ಮೇಂಟೆನೆನ್ಸ್ ಮಾಡ್ಲಿಕ್ಕೆ ಜನನೇ ಇರ್ಲಿಲ್ಲ. ಜನ ಇರ್ಲಾರ ಬಿಟ್ಟಕ ಮಾರಿ ಬಿಟ್ಟಿದೆವು. ಅದು ನಮ್ಗೆ ಬಹಳ ಪ್ರಾಫಿಟ್ ಆಗಿತ್ತು ಹೈನುಗಾರಿಕೆ. ಆದ್ರ ನಮ್ಗೀಗ ವಯಸ್ಸು 65, ನಮ್ಮ ಮಿಸ್ಸಸ್ಗೆ 60. ಈಗ ನಾವ್ ಇಬ್ರೇ ಇದ್ದಿದ್ದು ಮಾಡ್ಲಿಕ್ಕೆ ಆಗಲ್ಲ ಬಿಟ್ಟಕ್ಕೆ ನಾವು ತೆಗೆದ್ ಬಿಟ್ಟಿದೆವು. ಈಗ ಜವಾರಿ ಆಕಳ ಅವ್ರಿ? ಜವಾರಿ ಆಕಳ 1-2 ಅವ. ಗಿರ್ ಹೋರಿಗಳ 1 ತೊಡೆರಿ. ಇದ್ರದೇ ಹೆಂಡಿ ಗೊಬ್ಬರ? ಇದು ಹೆಂಡಿ ಗೊಬ್ಬರ, ಇದ್ರದ್ದು ಗೋಮೂತ್ರ ಇಲ್ಲಿ ಟ್ಯಾಂಕ್ ಮಾಡಿದ್ವಿ. ಆ ಟ್ಯಾಂಕ್ ಲಿಂದ ಗೋಮೂತ್ರ ಎಲ್ಲ ಇದು ಮೈ ತೊಳೆದಿದ್ದೆಲ್ಲ ಹೋಗಿ ಅದು ಡ್ರಿಪ್ ನಾಗೆ ಎಲ್ಲ ಶೋಷಿ ಬಿಡ್ಲಿಕ್ಕೆಲ್ಲ ವ್ಯವಸ್ಥೆ ಮಾಡಿದ್ವಿ. ಮತ್ತೇನಪ್ಪ ಅಂದ್ರ ನಾವು ಇದನ್ನೇ ಉಚ್ಚಿ ಎಲ್ಲ ಹಿಡಿದು ಬೆಳೆಗಳಿಗೆ ನಾವು ಬಿಡ್ತಾ ಇದ್ವು ಈಸ್ ದಿನ. ಈಗೆಲ್ಲ ಇದು ಡ್ರಮ್ ನಲ್ಲಿ ಸ್ಟಾಕ್, ಅದೇ ಉಚ್ಚಿನ ಸ್ಟಾಕ್ ಇಟ್ಟಿದೆ ನೋಡ್ರಿ. ಗೋಮೂತ್ರನೇ ಇದೆ ಪೂರ್ತಿ ಡ್ರಮ್ ಎಲ್ಲ. ಪೂರ್ತಿ ಡ್ರಮ್ ಫುಲ್ ಅದೇ ಸದ್ಯ. ನಮ್ಮಲ್ಲಿ ಎತ್ತುಗಳಂತೂ ಇಲ್ಲೇ ಇಲ್ಲ ಸರ್. ಎಲ್ಲಾ ಮಷಿನರಿಲಿಂದೇ ಮಾಡ್ತಿರ್ತೀವಿ. 1 ದೊಡ್ಡ ಟ್ರ್ಯಾಕ್ಟರ್ ಇದೆ, 1 ಸಣ್ಣ ಟ್ರ್ಯಾಕ್ಟರ್ ಇದೆ. ಈ ಟ್ರ್ಯಾಕ್ಟರ್ ಮುಖಾಂತರ ಮಾಡ್ತಾರೆ. ಆಯ್ತು, ಸಣ್ಣ ಟಿಲ್ಲರ್ ಇವೆ ನಮ್ ಕೈಯಲ್ಲಿ ಕೆಲಸ ಮಾಡಿ. ಅದೇ ನಮ್ಮ ಪವರ್ ಟಿಲ್ಲರ್. ಅವ್ರಿಂದ ನಮ್ಮ ಮನೆಯವರು ನಾವು ಎಲ್ಲ ಇಬ್ರು ಕಲ್ತು ನಮಗ್ ಆದಷ್ಟು ಮಾಡ್ತಾ ಇರ್ತೀವಿ. ಈ ಟ್ರ್ಯಾಕ್ಟರ್ ನಡೆಸೋದು ನಾವೇ, ಮತ್ತೆ ಈ ಟಿಲ್ಲರ್ ನಡೆಸೋದು ನಾವೇ, ಸ್ಪ್ರೇ ಮಾಡೋದು ನಾವೇ. ಈ ವಯಸ್ಸಿನಾಗ ಕೆಲಸ ಮಾಡ್ತೀವಿ. ಈಗ ಮಾಡ್ಲಾರ ಭಾಗ್ಯ ಇಲ್ಲ. ನಮ್ಮ ಮಾಡ್ಕೊಂಡ್ ಕೂತಿದ್ದೇವಲ್ರಿ. ಈಗ ಬಿಡ್ಲಿಕ್ಕೆ ಬರಂಗಿಲ್ಲ. ನಮ್ ಕೈಲಿ ಎಷ್ಟು ಆತ ಅಷ್ಟು ಮಾಡ್ಲಿಕ್ಕೆ ಐತಿದೇವ್ರ. ಹಂಗೆ ಇದು 1 ಅರ್ಧ ಎಕರೆ. ಅರ್ಧ ಎಕರೆದಾಗ ಆದ್ರಿ? ಅರ್ಧ ಎಕರೆ. ಸರ್ಕಾರದಿಂದ ಏನಾದ್ರು ಸಬ್ಸಿಡಿ ಸಿಕ್ಕ? ಸಹಾಯಧನ ಸಿಕ್ಕ. ಸರ್ಕಾರ ಸಹಾಯಧನ ಸಿಕ್ಕ. ಸರ್, ಈ ಪಾಲಿ ಹೌಸ್ನಾಗ ಏನೇನು ಮಾಡ್ತೀರಿ ಸರ್? ಈ ಪಾಲಿ ಹೌಸ್ ನಾವು ನರ್ಸರಿ ಮಾಡ್ತಿರ್ತೇವೆ. ಎಲ್ಲಾ ಈ ತರಕಾರಿ, ಈ ಹೂವಿಂದು, ಮತ್ತೆ ಅಂದ್ರ
ಕಬ್ಬಿಂದು, ಹ್ಮ್ 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 ಎಲ್ಲೇ ಕಲ್ಲಂಗಡಿ, ಹ್ಮ್ ಹ್ಮ್ ಏನೇ ಬಂದ್ರೆ ಬಿ ಎಲ್ಲ ನರ್ಸರಿ ಯಾವುದೇ ಆರ್ಡರ್ ರೈತರು ಯಾವ ಆರ್ಡರ್ ಕೊಡ್ತಾರ, ಯಾವ ಕ್ವಾಲಿಟಿ ಕೊಡ್ತಾರ ಆ ಕ್ವಾಲಿಟಿ ಎಲ್ಲ ಮಾಡ್ತೇವೆ. ಹ್ಮ್ 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 ಹ್ಮ್. ಇವು ಮೆಣಸಿನ ಇದು ಸಸಿ. ಮೆಣಸಿನ ಸಸಿ ಸರ್. ಹ್ಮ್ ಹ್ಮ್ ಯಾವ ವೆರೈಟಿ ಆದ್ರಿ ಸರ್? ಇದು ಒಕ್ಕಲ್ ಸೀಡ್ಸ್ ಅಂತ ಬರ್ತದೆ ಸರ್. ಒಕ್ಕಲ್ ಸೀಡ್ಸ್. ಹ್ಮ್. ನಿಮ್ಮಲ್ಲಿ ಮೆಣಸಿನ ಸಸಿಗಳು ಯಾವ ವೆರೈಟಿ ಸಿಗ್ತಾವ? ಈ ನಂಬಲ್ಲಿ ಸಿತಾರ ಗೋಲ್ಡ್ ಹಾ ರೀ. 5531 ಸಿಜೆಂಟ್ ಅದ್ರಿ. ಹ್ಮ್ 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 ಓನ್ಲಿ ಸಿತಾರ್ ಅಂತ ಸಿಗ್ತಾರೆ. ಹ್ಮ್ ಹ್ಮ್ ಈ ತರ ಈ ಒಕ್ಕಲ್ ಸೀಡ್ಸ್ ಸಿಗ್ತಾರೆ. ಹ್ಮ್ ಹ್ಮ್ ಮೆಣಸಿನ ಜೊತೆಗೆ ಮತ್ತೇನೇನ್ ಇದಾವ? ಈಗ ಇದು ಜರ್ಬೇರಾ ಅಂತ ಒಂದು ಇದು ಜರ್ಮನ್ ಅಂತ ಹೂವ ಬರ್ತಾರೆ ಇದು. ಹ್ಮ್ 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 ಜರ್ಮನ್. ಹಳದಿ ಹೂವ ಬರ್ತಲ್ರಿ, ಹಾ ಸರ್. ಇದು ಜರ್ಮನ್ ಹೂವ ಅಂತ ಬರ್ತದೆ. ಹ್ಮ್ ಹ್ಮ್ ಇದು ಟೊಮಾಟೊ ಬರ್ತದೆ ಸರ್. ಟೊಮಾಟೊ. ಟೊಮಾಟೊ. ಹ್ಮ್ 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 ಈ ಕಡೆ ಏನದ ಇವೆಲ್ಲ ಬದ್ನಿ, ಎಲ್ಲಾ ತರ ಮುಳ್ಳು ಬದ್ನಿ, ಮುಳ್ಳಿರ್ಲ ಬದ್ನಿ, ಹ್ಮ್ 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 ಎಲ್ಲ ಎಲ್ಲ ವೆರೈಟಿ ಬದನೆ ಅವ್ರಿ. ಹಾ. ಇದು ಪಂಚಗಂಗಾ ಅಂತ ಬರ್ತಾರೆ. ಇದು ಪಂಚಗಂಗಾ ಈಗ ಜಾಸ್ತಿ ಇದ್ರದ್ದೇ ಗ್ರೀನ್ ಕಲರ್. ಇದ್ರದ್ದೇ ಬಳಕೆ ಜಾಸ್ತಿ ಜಾಸ್ತಿ ಇರ್ತಾರೆ. ಹ್ಮ್ ಸರ್. ಇದು ಅಂತೂ ಮೈಕೋ ನಿಮ್ಗೆ ಗೊತ್ತಿದೆ, 10 ನಂಬರ್ 11 ನಂಬರ್ ಹ್ಮ್ ಹ್ಮ್ ಇವು ಬರ್ತಿರ್ತಾವ. ಹ್ಮ್ ಹ್ಮ್ ಕಬ್ಬಿನ ವೆರೈಟಿ ಯಾವ ಇದಾವ ಸರ್? ಕಬ್ಬಿನ ವೆರೈಟಿ ನಂಬಲ್ಲಿ ನೋಡ್ರಿ 10,000 ಏಕ, ಹ್ಮ್ ಹ್ಮ್ 8,005, ಹ್ಮ್ ಹ್ಮ್ ಮತ್ತೇನದ 93, ಹ್ಮ್ ಹ್ಮ್ 265. ಹ್ಮ್ 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 ಸರ್ ಈಗ ಕಬ್ಬು ವೆರೈಟಿ ಜಾಸ್ತಿ ಇಲ್ಲಿ ಸೇಲ್ ಆಗದ ಯಾವ ಸರ್? ಇಲ್ಲಿ 8,005 ಸಿಲ್ ಆತ ಸರ್. 8,005. 8,005. ಹ್ಮ್ ಹ್ಮ್ ಅದ್ರದ್ದೇನು ವಿಶೇಷ ಸರ್? ಅದು ಮರಿ ಜಾಸ್ತಿ ಬಿಡ್ತದ, ಹ್ಮ್ ಹ್ಮ್ ಫಾಸ್ಟ್ ಆಗಿ ಬೆಳಿತಿರ್ತಾರೆ. ಹ್ಮ್ 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 40 ಗಣಿನೂ ಬಿಡ್ತಿರ್ತದ, ಹ್ಮ್ ಹ್ಮ್ ಮರಿನೂ ಜಾಸ್ತಿ ಬಿಡ್ತಾರೆ. ಹ್ಮ್ ಹ್ಮ್ ಸರ್ ಈಗ ಕಬ್ಬು ನರ್ಸರಿ ಮಾಡಿದವರು ಸುಮಾರು ಜನ ಆದ್ರಿ. ಹಾ ರೀ. ಈಗ ಯಾರೇ ಆಗ್ಲಿ ರೈತರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರ ಅಂದ್ರೆ ಒಳ್ಳೆ ಸಸಿಗಳು ಸಿಗ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹೌದೌದು. ಈಗ ನರ್ಸರಿಗಳು ಕಾಂಪಿಟೇಷನ್ ಜಾಸ್ತಿ ಅವ್ರಿ. ಹೌದೌದು. ನೀವು ರೈತರನ್ನ ಅಟ್ರಾಕ್ಟ್ ಮಾಡಕ್ಕೆ, ರೈತರಿಗೆ ಒಳ್ಳೇದಾಗ್ಲಿ ಅಂತ ಏನೇನ್ ಜಾಗ್ರತೆಗಳು ತಗೊಂತೀರಿ? ರೈತರಿಗೆ ಮೇನ್ ಮೊದಲನೇ ಈ ತಳಿ ಯಾವ ತಳಿ ನಾವು ಅಗಿ ಮಾಡ್ತೇವಲ್ಲ, ಅದು ಕಬ್ಬು ನಮ್ಮ ಹೊಲದಾಗ ಇದ್ರೆ ಮಾಡ್ತೇವ್ರಿ. ಬೇರೆ ಕಡೆಯವ್ರ ಬಲಿ ತಂದು ಮಾಡ್ಲಕ್ ಹೋಗಂಗಿಲ್ಲ. ಅದು ನಮ್ಮಲ್ಲಿ ಎಷ್ಟು ಸಾಧ್ಯ ನಮ್ಮ ಕೈಲಿ ಮಾಡ್ಲಕ್ ಆಗ್ತದೆ ಅಷ್ಟೇ ಮಾಡ್ತಿರ್ತೇವೆ. ಅಷ್ಟೇ ರೈತರಿಗೆ ಕೊಡ್ತೇವೆ. ನಮ್ಮಲ್ಲಿ ಆಯ್ತು ಅಂದ್ರೆ ಆಗ್ಯದ ಅಂತ ಹೇಳ್ಬಿಡ್ತೇವೆ. ನಮ್ಮಲ್ಲಿ ಇದ್ದಿದ್ ವೆರೈಟಿನೇ ಕೊಡ್ತೇವೆ. ನನ್ನ ಹೊಲದಾಗಿ ಎಲ್ಲಾ ಕಲ್ತು 8 ಎಕರೆ ಕಬ್ಬ ಅದ. 8 ಎಕರೆ ಕಬ್ನಾಗ ಅದೇ ಕಬ್ಬಿಲಿಂದ ಮಾಡ್ತಿರ್ತೀವಿ. ಅವ್ರ ರೈತರು ನಿಮ್ ತೋಟ ನೋಡಿದ್ರೆ ಅವ್ರಿಗೆ ತೋರಿಸ್ತಿರ್ತೇವೆ ಬೆಳಿ. ಇದು ಈ ಕ್ವಾಲಿಟಿ, ಇದು ಈ ಕ್ವಾಲಿಟಿ, ಇದು 265 ಅದ, ಇದು 8,005 ಅದ, ಅದು 10,001 ಅದ. ಈ ತರ ಎಲ್ಲ ತೋರಿಸ್ತಿರ್ತೇವೆ ಅವ್ರಿಗೆ. ಇದು 93 ಅದ ಅಂತ ಹೇಳಿ ತೋರಿಸ್ಕಿಸಿಂದ ಅವ್ರಿಗೆಲ್ಲ ಕಬ್ಬು ಇಲ್ಲಿ ಈ ತರ ಬೆಳೀತದೆ, ಈ ನಮನದ ಎಲ್ಲ ತೋರಿಸ್ತಿರ್ತೇವೆ. ಈ ನೆಟ್ ಹೌಸ್ ಏನದಲ್ರಿ, ಪ್ರಪ್ರಥಮ ಗುಲ್ಬರ್ಗ ಡಿಸ್ಟಿಕ್ ದಾಗ ಫಸ್ಟ್ ನಾವೇ ಮಾಡಿದ್ದೇವೆ. ಈಗ 2 ಸಲ ಅರ್ಬಿ ತೆಗೆದು ಹಾಕಿದೇವ್ರಿ. ಈಗ ಇದಕ್ಕೆ 2 ಸಲ ಹೋದ್ರೆ 3 ವರ್ಷ 4 ವರ್ಷ ಒಮ್ಮೆ ಚೇಂಜ್ ಮಾಡ್ಬೇಕಾಗ್ತದೆ. ಹೋಗ್ತಿರ್ತಾರೆ. ಅದು ಬಾಲ್ಯ ಕಿರ್ಕಿಲಿಂದ ಜಾಸ್ತಿ ಹರಿತಿರ್ತಾರೆ. ಬಾಲ್ಯಗಳ ಮ್ಯಾಲ ಓಡಾಡೋದು ಭಾಳ. ಈ ಇನ್ನೊಂದು ಸರ್ಕಾರ ಫಾರೆಸ್ಟ್ ಅವ್ರಿಗೆ ಹೇಳಿ ಬಾಲ್ಯ ಹಿಡಿಯೋದು ಒಂದು ವ್ಯವಸ್ಥೆ ಮಾಡ್ಬೇಕು. ಅವ್ರು ಹೌದ್ರಿ, ಏನೇ ಬೆಳೆನೂ ಇಡಲಾಗ್ಯಾವ್ರಿ ಬಾಲ್ಯಗಳು. ಈಗ ಫಾರೆಸ್ಟ್ ನವ್ರಿ ಇಡೇ ವ್ಯವಸ್ಥೆ ಬೇಕಾಗಿಲ್ರಿ. ಫಾರೆಸ್ಟ್ ನವ್ರ ನೆಟ್ಟಗ್ ಫಾರೆಸ್ಟ್ ನಾಗ ಗಿಡಗಳು ಹಾಕಿದ್ರೆ ಇಲ್ಲಿಗೆ ಬರ್ತಾವ್ರಿ. ಅವ್ ಕಾಡ್ನಾಗ ಏನು ಸಿಗ್ಲಾರ್ದೆ ಇಲ್ಲಿಗೆ ಬರಾಕತ್ತೇವ್ರಿ. ಒಟ್ಟು ಯಾವುದೇ ಒಂದ್ ಬೆಳಿ ಇವತ್ ನೆಲದಾಗಿದ್ದ ಕಬ್ಬು ಕೆದ್ರ ತಿಲ್ಲಗತ್ತೇವ್ರಿ. ಅವ್ ಬಾಲ್ಯರಿಗೆ ಅವಕ್ ಏನು ತಿಲ್ಲಕ್ ಸಿಲಾರ್ದಕ್ರಿ. ಹೌದೌದು. ಐತ್ ಇಂತ ನಮ್ಮಂತದ್ದು ಇಲ್ಲಿ ಎಲ್ಲ ಗಿಡ ಗಂಟು ಇದ್ದಿರೋ ಬಂದು ಅಂದ್ರ ಒಟ್ಟು ಹೋಗೋದೇ ಇಲ್ಲೇ. ಹೊಡ್ಲಿಕ್ ಹೋದ್ರೆ ಅನ್ಸುಲ್ ಬರ್ತಿರ್ತಾವ್ರಿ. ಹೌದೌದ್ರಿ, ಅನಿವಾರ್ಯ ಪರಿಸ್ಥಿತಿ. ಅಂತ ಪರಿಸ್ಥಿತಿ ಬಂದವ್ರಿಗೆಲ್ಲ ಇದು ಎಷ್ಟು ಏರಿಯಾ ಆದ್ರಿ? ಇದ್ರೊಳಗೆ ಏನೇನು? ಇದು 30 ಗುಂಟೆ ಅದ್ರಿ ಇದು. ಈ ಒಳಗೆ ಚೆಂಡು ಹಚ್ಚಿದೆ ಸರ್. ಈಗ ನಮ್ಮ ಮನಿಗೆ ಅಂತ ಇಲ್ಲಿ ಬದ್ನಿ ಸ್ವಲ್ಪ ಲೈನ್ ಅಷ್ಟೇ. ಚೆಂಡು ಯಾವ ರೇಟ್ ಅದ ಸರ್? ಇದು ಒಕ್ಕಲ್ ಸೀಡ್ಸ್ ಬರ್ತಾರೆ. ಒಕ್ಕಲ್ ಸೀಡ್ಸ್ ಬರ್ತದ ಸರ್. ಇದನ್ನ ಯಾವ ತರ ಮಾರ್ಕೆಟಿಂಗ್ ಮಾಡ್ತೀವಿ ಸರ್? ಇದು ಮಾರ್ಕೆಟ್ ನಾವು ಇದು ಸಾಯಂಕಾಲ ಕಡ್ದು ಬೆಳಗ್ಗೆ ಏನದ 6 ಗಂಟೆ 7 ಗಂಟೆಗೆ ಗುಲ್ಬರ್ಗ ಮಾರ್ಕೆಟ್ ಹೋಗಿ ಮಾರ್ಬಿಡ್ತೀವಿ. ಇದನ್ನೆಲ್ಲ ಮೇಡಮ್ ಅವ್ರು ನೀವೇ ಮಾಡ್ತೀರಿ? ನಾವ್ ಇಬ್ಬರೇ ಇರಲ್ಲ. ಈ ಅದೇ ಇಲ್ಲಿ ಹೇಳ್ದಲ್ರಿ ನಿಮ್ಗೆ ಒಂದು 10-15 ಜನ ಹೆಣ್ಮಕ್ಳು ಬರ್ತಾರೆ ಕೆಲ್ಸಿಗ. ಅವರು ಹಿಂಗೆ ನೋಡ್ರಿ, ನಮ್ಗ ಸಂಘದ ರೊಕ್ಕ ಬರವ ಸಂಘಕ್ಕೆ ಹೋಗ್ತೇವ್, ನಮ್ ಬ್ಯಾಂಕಿಗೆ ರೊಕ್ಕ ಬಂದವ ಬ್ಯಾಂಕಿಗೆ ಹೋಗ್ತೇವ್, ನಮ್ಮ ಆಧಾರ್ ಕಾರ್ಡ್ ಮಾಡ್ಲಕ್ಕೆ 8 ತಿಂಗಳದಾಗ 15 ದಿನ ಅವ್ರು ಸುಟ್ಟಿನೇ ಇರ್ತಾರ. ಅವ್ರು ಕೆಲಸ ಮಾಡೋರು. ಈ ಬರೇ ಸರ್ಕಾರದ ಆ ಕೆಲಸ ಬಂದದ, ನಮ್ಗೆ ಇದು ಬಂದದ, ನಮ್ಗೆ ರೇಷನ್ ಕಾರ್ಡ್ ಬಂದದ, ನಮ್ಗೆ ಆಧಾರ್ ಕಾರ್ಡ್ ಬಂದದ, ನಮ್ ಬ್ಯಾಂಕಿಗೆ ರೊಕ್ಕ ಬಂದವ, ನಾವು ಸಂಘಕ್ಕೆ ರೊಕ್ಕ ಹಾಕವ, ಸಂಘಕ್ಕೆ ರೊಕ್ಕ ಕಟ್ಟವ, ಬ್ಯಾಂಕಿಗೆ ಹೋಗದ. ಇದೇ ಹೇಳ್ತಿರ್ತಾರ ಎಲ್ಲ ಕೂಲಿ ಮಾಡೋರು. 25 ಜನದಾಗ
10 ಇಲ್ಲ 8 ಮಂದಿ ಬರ್ತಾರ ನೋಡಿ ಡೈಲಿ ಕೆಲ್ಸಕ್ಕೆ. ಅಷ್ಟು 15 ಮಂದಿ ಸುಟ್ಟಿ ಇರ್ತಾರೆ. ಒಟ್ಟ ನಿಮ್ಗ ನೀಗದಷ್ಟು ನೀವು ಮಾಡ್ಕೋಬೇಕಾಗ್ತರಿ ಅವ್ರ ಮೇಲೆ ಯಾರಿಗ ಭರೋಸಾ ಈಗ ಯಾರಿಗ ಏನು ಹೇಳಂಗೆ ಇಲ್ಲ ಪಿಲ್ಲಿ ನೋಡ್ರಿ. ಹೌದು ಆಯ್ತು ಮಾಡೋದು ಹಾಲಿಲ್ಲಪ್ಪ ಅಂದ್ರೆ ಬಿಟ್ಟು ಬಿಡೋದು ನೋಡ್ರಿ ಅಷ್ಟೇ. ಈಗ ಇದರಿಂದ ಯಾವ ತರ ಆದಾಯ ಸರ್ ನಿಮ್ಗ? ಆದಾಯ ಎಷ್ಟು ನಾವು ನಮಗ್ ಉಂಡ್ ಹೆಚ್ಚಾಗಷ್ಟು ಆದಾಯ ಅದ್ರಿ. ಆದಾಯ ಏನು ಕಡಿಮೆ ಇಲ್ಲ. ನಾವ್ ಎಷ್ಟು ಮಾಡ್ತೀವಿ ಅಷ್ಟು ಆದಾಯ ಬರ್ತದ್ರಿ. ಹೌದು ಹೌದು. ಅದ್ರ ದುಡಿಯೋರ್ ಬೇಕ್ರಿ ಇದಕ್ಕೆ. ಎಷ್ಟ್ ತಿಂಗಳದ ಸರ್ ಇದು? ರೀ ಎಷ್ಟ್ ತಿಂಗಳದಾದ್ರಿ ಇದು? ಇದು ಈಗ 3ನೇ ತಿಂಗಳು. 3ನೇ ತಿಂಗಳು. ಇನ್ನು ಎಷ್ಟ್ ತಿಂಗಳವರೆಗೂ ಕಟಾವ್ ಇನ್ನೂ 1.5 ತಿಂಗಳ ತನಕ ಕಟಾವ್ ಮಾಡ್ತಾರೆ. ಅದಾದ್ಮೇಲೆ ಮತ್ ಪಡ ಚೇಂಜ್ ಮತ್ತೆ ಇದು ಚೇಂಜ್ ಮಾಡಿ ಮತ್ತೆ ಟಮಾಟಿ ಅದ್ ಮಾಡ್ತಿರ್ತೀವಿ. ಒಟ್ನಲ್ಲಿ ಒಂದಾದ್ಮೇಲೆ ಒಂದ್ ಮಾಡ್ತಿರ್ತೀವಿ. ಸೀಸನ್ ನೋಡ್ಕೊಂಡು ಯಾವ ಸೀಸನ್ ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಿ. 2 ಕ್ವಿಂಟಲ್ ಬರ್ತದೆ ಒಂದ್ ಸಲಿಗೆ. 2 ಕ್ವಿಂಟಲ್ ಬರ್ತದೆ. 2 ಕ್ವಿಂಟಲ್ ಬರ್ತದೆ. 60 ರೂಪಾಯಿ ಕೆಜಿ ಹೊಂಟದ್ರಿ. ಅವ್ರು 10% ಕಮಿಷನ್ ತೋತಾರ. ಹೌದು ಸರ್. ಹೋಗೋದಿಟ್ಟು ಟ್ರಾನ್ಸ್ಪೋರ್ಟೇಶನ್ ಎಲ್ಲ ತೆಗೆದು ಲೇಬರ್ ಗಿಬರ್ ಎಲ್ಲ ತೆಗೆದು ನಮ್ಗೆ ಆದಾಯ ಬರ್ತದೆ. ಸರ್ ಖರ್ಚು ವೆಚ್ಚ ಎಲ್ಲ ತೆಗೆದು ಎಷ್ಟು ಬರ್ಬೋದು ಸರ್? ನಮ್ಮ ವರ್ಷಿಗೆ ಏನಿಲ್ಲ ಅಂದ್ರೆ ಒಂದ್ 4-5 ಲಕ್ಷ ರೂಪಾಯಿ ಪ್ರಾಫಿಟ್ ಆದ. ಹೂವಿನಿಂದ್ರಿ? ಹೂವನ ಬಂತು, ಎಲ್ಲಾನೇ ಬಂತ ತಿಳಿ ಸರ್. ಎಲ್ಲ ಬೆಳ್ಳಿಂದ 4-5 ಲಕ್ಷ ರೂಪಾಯಿ. 4-5 ಎಲ್ಲಾ ಹೋಗಿರಿ ಖರ್ಚು ಕಂದು ಹೋಗಿ ನಮ್ದೆಲ್ಲ ನಾವು ಇದ್ದಿದ್ದು ಉಂಡಿ ತಿಂದಿದ್ದು ಎಲ್ಲ ಬತ್ರಿ. ನಿಚ್ಚಳವಾಗಿ ನಮ್ಗೆ 4-5 ಲಕ್ಷ ರೂಪಾಯಿ ಉಳಿತ್ರಿ. ಎಲ್ಲ ನರ್ಸರಿ ಬತ್ತು, ಎಲ್ಲಾನೇ ಬತ್ತು. ನಮ್ಗೆ ಚೆನ್ನಾಗಿ ಕೆಲ್ಸಕ್ಕೆ ಸಿಕ್ಕರ ಅಂದ್ರೆ ನಾವು 15 ಲಕ್ಷ ತನಕ ಬಿ ಪ್ರಾಫಿಟ್ ಮಾಡ್ಕೋಬಹುದು. ಅವ್ರಿಗೆ ಜನರಿಗೂ ಕೊಟ್ಟು ನಾವು ಬಿ ಉಳಿವೆ ಮಾಡೋರೇ ಯಾರು ಇಲ್ಲ. ಹೌದೌದು ಸರ್. ನಿಮ್ಗ ಮಾಡ್ಬೇಕಂತ ಅಂಬಲ ಬಹಳಷ್ಟು ಅಂಬಲ. ಈಗ ನಮ್ದು 65 ವಯಸ್ಸದ ಸರ್, ಹೇಳಿಲ್ಲ ನಿಮ್ಗ. ಈ ವೇಗ ನಾವು ಸ್ವಂತ ಎಣ್ಣೆ ಹೊಡಿಬೇಕು, ಸ್ವಂತ ನೇಗಲ್ ಹೊಡಿಬೇಕು, ಸ್ವಂತ ನಾವೇ ಎಲ್ಲ ಮಾಡ್ಬೇಕು. ನಮ್ಮ ಮನೆಯವ್ರಿಗೆ 60 ವರ್ಷ, ನನಗೆ 65 ವರ್ಷ. ಮಕ್ಕಳಂತೂ ಅವ್ರು ಇಲ್ಲಿಗೆ ಬರಂಗಿಲ್ಲ ಹೊಲಕ್ಕೆ ಯಾರು. ಅಂದ್ರನು ಈ ವಯಸ್ಸಿನಾಗ ಇಷ್ಟು ಈಗ ನಾವು ಮಾಡಿದ್ದೆವು ಮಾಡಿ ನಾವ್ ಇರತ್ ನಮ್ಗೆ ಎಷ್ಟು ನಡೀತದ ಅಲ್ಲಿ ತನ ನಾವ್ ಮಾಡೇ ಮಾಡ್ತೇವ್ರಿ. ಇದಕ್ ಬಿಡಂಗಿಲ್ಲ ಒಟ್ಟ. ನಮ್ಮದ್ ನಿಂತ ಬಳಕೆ ಅದು ಏನು ಪರಮಾತ್ಮ ಏನ್ ಮಾಡ್ತಾನೋ ಅವನಿಗೆ ಗೊತ್ತದ ಮುಂದೆ. ಸರ್ ಇವರು ನಮ್ಮ ಮಿಸ್ಸೆಸ್ ಮಲ್ಲಮ್ಮ ಅಂತೇಳಿ, ನಮ್ಮ ಧರ್ಮಪತ್ನಿ, ನಮ್ ಜೊತೆಗೆ 24 ಗಂಟೆ ಇರ್ತಾರೆ ಇವ್ರು. ಎಲ್ಲಿಗೆ ಹೋಗಂದ್ರಿ ಪಾಪ ಅವ್ರಿಗೆ? ಇಲ್ಲ, ಇಲ್ಲಿ ತೋಟ ಮನೆಯಾಗಿ ಇಲ್ಲಿ ತೋಟದಲ್ಲಿ ಕೆಲಸ ಮಾಡ್ಲಕ್ಕೆ 24 ಗಂಟೆ ಕೆಲಸ ಮಾಡೇ ಮಾಡ್ತಾರ ಅವ್ರು. ಏನಿದ್ರು ಮಹಿಳೆಯರದೇ ಮುಖ್ಯ ಪಾತ್ರ ಇರ್ತದ. ಮಹಿಳೆಯರಿದ್ರನೆ ಕೃಷಿ. ನಮಸ್ಕಾರ ಅಮ್ಮ. ನಮಸ್ಕಾರ ರೀ. ಈಗ ಸರ್ ಅವರು ಬಹಳ ಆಸಕ್ತಿಲಿಂದ ಕೃಷಿ ಮಾಡ್ಲಕತ್ತಾರ್ರಿ. ಹ್ಞೂ ರೀ ಸರ. ಈಗ ನೀವು ಅವ್ರಿಗೆ ಸಪೋರ್ಟ್ ಮಾಡ್ಲಕತ್ತೀರಿ. ಸಾಮಾನ್ಯವಾಗಿ ಈ ವಯಸ್ಸಿನಾಗ ಎಲ್ಲಾ ತೀರ್ಥಯಾತ್ರೆ ಮಾಡ್ಕೊಂಡು ಆರಾಮಾಗಿ ಇರ್ಬೋದ್ರಿ ನೀವು. ಆದ್ರೂ ಇಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದೀರಿ. ನಿಮ್ಗೆ ಹೆಂಗ ಅನ್ಸ್ತದ್ರಿ? ಚಲೋ ಅನಿಸ್ತದ್ರಿ. ಒಂದಿಬ್ಬರು ಲೇಬರ್ ಸಿಗಲ್ಲ, ಲೇಬರ್ ಪ್ರಾಬ್ಲಮ್ ಅದಾರಿ. ನಾವು ಇನ್ನಾದ್ರೂ ಏನು ತೆಗಿಬಾರ್ದು ಅನ್ನೋದ್ ಅದಾರಿ. ಲೇಬರ್ ಸಿಕ್ಕ್ರಿ ಇನ್ನ ನಾವ್ ಇಲ್ಲೇ ಜೀವನ ಪೂರ್ತಿ ಇರ್ಬೇಕ ಅನ್ನೋದ್ ಅದಾರಿ. ಲೇಬರ್ ಸಿಗ್ಲಾರ ಜರ ಮೈ ಮೇಲೆ ಬೆಳನ ತಾಪ ಆಗ್ಲಿಕತ್ತದ್ರಿ. ಮತ್ತೇನ್ ಇಷ್ಟೇ ಅದಾರಿ. ಲೇಬರ್ ಇದ್ರ ಆರಾಮಾಗಿ ಲೇಬರ್ ಇದ್ರ ಲೇಬರ್ ಜೊತೆ ನಾವ್ ಬಿ ಮಾಡ್ತೇವ್ರಿ. ಅಂದ್ರ ಒಬ್ರೇ ಆಗಲ್ಲಾಗ್ಯದ್ರಿ. ಜರ ಅವ್ರ ಸರಿ ಮಾಡ್ಕೊತಿದ್ರ ಜರ ಚಲೋ ಆಗ್ತದ ಅನ್ನೋದ್ ಅಟ್ಟೆ ಖುಷಿ ರೀ. ಈಗ ಏನೇನ್ ಕೆಲ್ಸ ನೋಡ್ಕೊಂಡ್ ಹೋಗ್ತಿರಮ್ಮ ನೀವು? ಯಾವಾಗ ಇದ್ದಿದ್ದೆಲ್ಲ ನೋಡ್ಕೊಂಡ್ ಹೋಗ್ತೇವ್ರಿ. ಸ್ವಲ್ಪ ಮಾಡ್ತೇವ್, ಸ್ವಲ್ಪ ಮತ್ ಬಿಡ್ತೇವ್ರಿ. ಹೂವ ಕಡೆದು ಎಲ್ಲ ಕಬ್ಬು ಕಟ್ ಮಾಡೋದು. ಯಾವ್ದು ಒಂದಾರ ಪ್ರಾಬ್ಲಮ್ ಇತ್ತಲ್ರಿ, 1 ತಾಸ್ ಮಾಡೋದು, ತಾಸು ಕೂಡ್ರಾದ್ರಿ. ಮಾಡೋದು ಆಯಸ್ ಆಗನ ಕೂತ್ ಬಿಡಾದ್ರಿ. ಊಟದ್ದೇನ್ ಅಡಿಗೆದ್ ಇಬ್ರದ್ ಖರ್ಚು ಇಲ್ರಿ. ಸ್ವಲ್ಪ ಅಟ್ಟೆ ಮಾಡಾದ್ರಿ, ಬಂದ್ ಕೂಡಾದ್ರಿ. ಒಟ್ನಲ್ಲಿ ಹಗಲು ರಾತ್ರಿ ತೋಟದಾಗ ಹಗಲು ರಾತ್ರಿ ತೋಟದಲ್ಲೇ ರೀ. ಆರೋಗ್ಯ ಹೆಂಗ ಅನ್ಸದ್ರಿ ನಿಮ್ಗೆ? ಆರೋಗ್ಯ ಸರಿ ಅನಿಸ್ತದ್ರಿ. ಅದೆಲ್ಲ ಮನೆಯಲ್ಲಿ ಹೋದ್ರೆ ಮೈ ಹಿಂಗ ಒಜ್ಜೆ ಆಗ್ತದ್ರಿ. ಮಕ್ಕೊಂಡ್ ಕಾಲ್ ಬಯದು ಆಗ್ತದ್ರಿ. ಇಲ್ಲಿ ಆರೋಗ್ಯ ಸರಿ ಇರ್ತದ್ರಿ. ಅಟ್ಟೆ ಅಂದ್ರ ಚಂತನ ಮಾಡಂದ್ರ ಬಗೆಯಲ್ರಿ. 1 ತಾಸ್ ಮಾಡಿ 1 ತಾಸ್ ರೆಸ್ಟ್ ಮಾಡ್ದಂದ್ರ ಏನ್ ಅನ್ಸಲ್ಲ. ನಿಮ್ಮ ಹೆಸರು ಏನಮ್ಮ? ನಮ್ಮ ಹೆಸರು ಅಂಬಿಕಾ ರೀ. ಎಷ್ಟ್ ವರ್ಷದಿಂದ ಮಾಡಕತ್ತೀರಿ ಇಲ್ಲಿ? 4-5 ವರ್ಷ ಆಯ್ತಿರಿ ಇಲ್ಲಿ ಕೆಲ್ಸಕ್ಕೆ ಹೊಂಟಿ. ಏನೇನ್ ಕೆಲ್ಸ ಮಾಡ್ತಾರಮ್ಮ ನೀವು? ತೋಟದಾಗ್ರಿ ಕಬ್ಬ್ ಕಡೆದ್ರಿ, ನೀರ್ ಹಾಯ್ಸದ್ರಿ, ಆಯ್ತ್ರಿ ಹೂವ ಕಡೆದ್ರಿ, ಏನ್ ಇರ್ತದ ಎಲ್ಲಾ ಮಾಡ್ತೇವ್ರಿ ಆಲ್ಮೋಸ್ಟ್. ಹೆಂಗ ಅನ್ಸದಮ್ಮ ನಿಮ್ಗೆ ಇಲ್ಲಿ? ಹೆಂಗ ಮನಾರ ವಾತಾವರಣ ತಂಪದರಿ, ಸರಿಯಾಗ ಅದರಿ. ಆಯ್ ಮುದ್ದವಿ ಸರಿಯಾಗರಿ. ಮಕ್ಳ ತರ ನೋಡ್ಕೊತಾರ ನಮ್ಗ್ರಿ. ಮಾಡ್ತೇವ್ರಿ ಇಲ್ಲಿ ಹಂಗೆ. ಚಲೋ ಅನ್ಸದಮ್ಮ. ಎಷ್ಟ್ ಜನ ಇದೀರಮ್ಮ? ನಾವ್ರಿ ಡೈಲಿ 10 ಜನ 15 20 ಅಂದ್ರ ಬಿ ಲೇಬರ್ ಕಮ್ಮರಿ. ದಿನ ಕೆಲ್ಸ ಸಿಗ್ತದ? ಡೈಲಿ ಕೆಲ್ಸ ರೀ. ಮಳಿ ಬಂದ್ರ ಬಿ ಅಷ್ಟೇ ರೀ, ಹಂಗಿದ್ರ ಬಿ ಅಷ್ಟೇ ರೀ ಕೆಲ್ಸ ಡೈಲಿ. ಈ 12 ಎಕರೆ ಹೊಲಕ್ಕ ನೀರಿನ ಸೋರ್ಸ್ ಯಾವ ತರ ಸರ್? ಸರ್ ನೀರು ಇದು ಬಾವಿ 10x10 ಗುಂಬ 10. ನೀರ್ ಬಿದ್ದಾವ್ರಿ? ನೀರೇನು 24 ಗಂಟೆ ಮೋಟರ್ ನಡೆದ್ರ ಬಿ ನೀರ್ ಸರಿಯಂಗಿಲ್ಲ. ಸರಿಯದಿಲ್ರಿ. ನೀರಿಂದ ಯಾವುದೇ ಇಲ್ಲಿ ಕೊರತೆನೇ ಇಲ್ಲ ರೀ.
ಮತ್ತೆ ಬೋರಲ್ಲ ಅವನ್ ಸರ್. 2 ಬೋರ್ವೆಲ್ ಇವೆ ಸರ್. ಹ್ಮ್ ಹ್ಮ್ ಹ್ಮ್. ಈ ಬೋರ್ವೆಲ್ ಯಾಕಪ್ಪ ಅಂದ್ರೆ ಕರೆಂಟ್ ಕೊಡೋದೇ ಸರ್ಕಾರ 6ರಿಂದ 7 ಗಂಟೆ ಹೌದು ಕೊಡ್ತದೆ. ಹೌದು. ಈಸ್ ದಿನ 5 ಗಂಟೆ ಕೊಡ್ತೀರಿ, 7 ಗಂಟೆ ಕೊಡ್ಲಾಗಿರ್ತಾರೆ. ಆ ನಮ್ 12 ಎಕರೆ ನೀರಾವರಿ ಪೂರ್ತಿ ಆಗಲ್ಲ ಅಂತ ಬೋರ್ ಹಾಕಿದ್ರೆ. ಇಲ್ಲ ನೀವು ಒಂದೇ ಬಾವಿ ಮೇಲೆ 12 ಗಂಟೆ ಕರೆಂಟ್ ಇತ್ತಂದ್ರೆ ನಮಗೆ ಬೋರಿನ ಅವಶ್ಯಕತೆ ಇಲ್ಲ, ಯಾವ ಕೆನಲ್ ಅವಶ್ಯಕತೆ ಏನಿಲ್ಲ. ಹ್ಮ್ ಹ್ಮ್. ನೀವು ಒಂದೇ ಬಾವಿಲಿಂದ ಮಾಡ್ಬೋದು. ಮಾಡ್ಬೋದು. ಹ್ಮ್. ಅಷ್ಟು ನೀರ್ ಸಿಗ್ತಾವ. ಅಷ್ಟು ನೀರ್ ಸಿಕ್ಕದ್ ನಮ್ಗೆ. ನೀರಿಂದ ಯಾವ ನಮ್ಗೆ ಪರಮಾತ್ಮ ಎಲ್ಲಾ ಕೊಟ್ಟನ. ಆದ್ರೆ ಈ ಸರ್ಕಾರದವರು ಜನರಿಗೆ ಏನು ಸಿಗಲಾರ್ದಂತ, ಜನರು ಕೆಲ್ಸಕ್ಕೆ ಯೋಜನೆಗಳು ಕೆಲ್ಸಕ್ಕೆ ಬರ್ಲಾರ್ದು. ಬರ್ಲಾರ್ದಂತ ಪ್ರೋಗ್ರಾಮ್ಗಳು ಮಾಡ್ತಾ ಇದ್ದಾರೆ. ಹೌದು ಹೌದು ಸರ್. ಜನರಿಗೆ ಜವಾಬ್ದಾರಿ ಮಾಡ್ಬಿಟ್ರ. ಹ್ಮ್ ಸರ್. ಸರ್ ಇಲ್ಲಿ ಯಾವ್ದು ಹುಲ್ಲು ಹಾಕೊಂಡ್ರಿ ಸರ್? ಇದು ಆಕಳುಗಳಿಗೆ ಇದು ಸರ್ಕಾರಿ ಹುಲ್ಲು ಅಂತ ಬರ್ತದೆ ಸರ್. ನೇಪಿಯರ್. ನೇಪಿಯರ್. ಹ್ಮ್ ಹ್ಮ್. ಈ ನೇಪಿಯರ್ ಹುಲ್ಲು ಏನದ ಒಂದ್ 2 ತರ ಅದ ರೀ ಸರ್. 2-3 ತರ ಅದ ನಮ್ಮ ಹತ್ರ. ಆಕಳುಗಳಿಗೆ, ಇದು ಕೋಳಿಗಳಿಗೆ ಮತ್ತೆ ಕುರಿಗಳಿಗೂ ಬರ್ತದೆ ಸರ್. ಕೋಳಿ ಕುರಿಗಳಿಗೂ ಬರ್ತಾರೆ. ನಮ್ಮಲ್ಲಿ ಕೋಳಿ ಕುರಿ ಎಲ್ಲಾನೇ ಇದ್ದು ಸರ್. ಆಕಳುಗಳು ಒಬ್ಬೊಬ್ಬರಿಗೆ ಸುಮ್ ಕೊಟ್ಬಿಟ್ಟವ್ರಿ. ಏನು ಸಾಕಲಿಕ್ಕೆ ನಾವಂತೂ ಕಟಗುರಿಗೆ ಯಾರಿಗೂ ಕೊಟ್ಟಿಲ್ಲ ಒಟ್ಟ. ನಾವು ಸಾಕೋರಿಗೆ ಕೊಟ್ಟಿದ್ದೇವೆ. ನಾವು 70,000 ತಂದು 30,000 ರೂಪಾಯಿ ಕೊಟ್ಟಿದ್ವಿ ಆಕಳುಗಳು. ಜನ ಇರ್ಲಾ ಬಿಟ್ಟ ಮಾಡೋರಿಲ್ಲ. ಈಗ ಇದು ಮೇವ ಬೇರೆ ದನಗಳ ಯಾರಿಗೆ ಮೇವಿಲ್ಲ ಅವ್ರಿಗೆ ಫ್ರೀ ಆಗಿ ಕೊಂಡೋಗಿರ್ತೀವ್ರಿ. ಈ ರಾಜು ನಮ್ಮ ಇವ್ರು ಗೊತ್ತಾರ ಲೆಂಗ್ಟಿ. ಲೆಂಗ್ಟಿ ರಾಜು ಅವ್ರು ಕುರಿ ತಂದ್ರಿ. ಅವ್ರು ಕುರಿ ನಮ್ಗ 1 ಕೋಟಿ ರೂಪಾಯಿ ಲೋನ್ ಆಗಿತ್ರಿ. ಜನ ಮಾಡ್ಲಿಕ್ಕೆ ಇರ್ಲಾ ಬಿಟ್ಟಕ್ಕೆ ನಾವು ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಸೆಂಟ್ರಲ್ ಗೌರ್ಮೆಂಟ್ ಅಂತ 50 ಲಕ್ಷ ರೂಪಾಯಿ ಸಬ್ಸಿಡಿ ಬಂದಿತ್ತು. ಅದ ರಾಜ್ಯ ಪ್ರಶಸ್ತಿ ಸಿಕ್ಕದ, ಜಿಲ್ಲಾ ಪ್ರಶಸ್ತಿ ಸಿಕ್ಕದ. ಯಾವ ಪ್ರಶಸ್ತಿ ಸಿಕ್ಕರ್ವಿ ನಮಗೆ ಕೆಲಸ ಮಾಡ್ಲಿಕ್ಕೆ ಜನನೇ ಸಿಕ್ಕಿಲ್ಲ ಅಂದ್ರೆ ಯಾವ ಪ್ರಶಸ್ತಿ ತಗೊಂಡು ಏನ್ ಮಾಡ್ಬೇಕು? ಆ ತರ ಆಗ್ಬಿಟ್ಟದ ನಮ್ಗೆ. ನಾವೇನು ಎಲ್ಲಿ ಯಾರ ಬಲ್ಲಿ ಹೋಗಿಲ್ಲ. ಎಲ್ಲ ಇಲ್ಲಿ ಬಂದು ನೋಡಿನೇ ನಾವು ಮಾಡೋದೇ ನೋಡಿನೇ ಅವ್ರು ನಮ್ಗೆ ಪ್ರಶಸ್ತಿ ಕೊಟ್ರ. ಆದ್ರೆ ನಾವು ಯಾರಿಗೂ ಕೈ ಬೀಸಿ ಯಾ ಲೀಡರ್ ಹಿಂದ್ ಹೋಗಿ ಯಾರಿಗೆ ನೀರ್ ರಿಕಮೆಂಡ್ ಮಾಡಪ್ಪ ನೀರ್ ನನಗೆ ಸಿಕ್ಕಂತದ್ದು ಸಹಾಯಧನ ಬಿ ಕೋವಿಡ್ ಟೈಮ್ನಾಗ ನನಗೆ ರಾಜ್ಯ ಪ್ರಶಸ್ತಿ 50,000 ರೂಪಾಯಿ ಕೊಟ್ಟಿತ್ತು. ಅದು CM ಫಂಡಿಗೆ ಕೊಟ್ಬಿಟ್ಟಿದೆ 50,000 ರೂಪಾಯಿನ. ನಾವು ಬಳಸ್ಕೊಂಡಿಲ್ಲ ಅದು ದುಡ್ಡ. ನಿಂಬಿ ತೋಟ ಎಷ್ಟು ಏರಿಯಾದಾಗ ಸರ್? ಸರ್ 1 ಎಕರೆದಲ್ಲಿ ಇದೆ ಸರ್. 1 ಎಕರೆದಲ್ಲಿ 1 ಎಕರೆ ರೀ. ಇದು ಬಾಲಾಜಿ ವೆರೈಟಿ ಅದ ಸರ್. ಇದು ಬಾಲಾಜಿ ಅಂತ. ಬಾಲಾಜಿ ಎಷ್ಟು ವರ್ಷದ ಗಿಡಗಳ? ಈಗ ಇದು 7 ಮುಗಿದು 8ನೇ ವರ್ಷ ಚಾಲೋ ಸರ್. ಅಂತರ ಏನ್ ಇಟ್ಕೊಂಡ್ರಿ ಸರ್? 15-20 ಇಟ್ಟಿದ್ದೇವೆ ಸರ್. ಗಿಡಕ್ಕ 15 ರೀ. 15. ಸಾಲಿಗೆ 20. ಇದರಿಂದ ಯಾವ ತರ ಆದಾಯ ಸರ್? ಇದು ಹುಚ್ಚಿದ್ದಂಗ ಸರ್. 24 ಗಂಟೆ ಇದು ಬಾವಿಗೆ ನೀರ್ ಹೆಂಗ್ ಬಳಸ್ತೆ ಮತ್ತೆ ಬರ್ತಾವಲ್ರಿ, ಹಂಗ ಇದು ಕಡ್ದಂಗ ಮತ್ತೆ ಹಂಗೆ ಕಾಯಿ ಚಾಲು ಇರ್ತದೆ ತಿಳಿರಿ. ಅಂದಾಜು ವಾರ್ಷಿಕ ಆದಾಯ ಎಷ್ಟಾದ್ರಿ ನಮ್ಗೆ? ಎಲ್ಲಾ ಮಂದಿ ಜನರು ಸಾಕಷ್ಟು ಜನ ಈ ರೈತರು ಬರ್ತಾರ ನಂಬಲ್ರಿ. ಎಲ್ಲ ಅವ್ರ 4 ಇವ್ರ 4 ಎಲ್ಲಾರು ತೋತಿರ್ತಾರಿ. ತಗೊಂಡು ಬಿ ನಮ್ಗೆಲ್ಲಾ ಹೋಗಿ 1 ಲಕ್ಷ ರೂಪಾಯಿ ಉಳಿದೋಳ್ರಿ ಆರಾಮಾಗಿ. ಮಾರ್ಕೆಟಿಂಗ್. ಈ ಸದ್ದರೆ ಮಾರ್ಕೆಟ್ ಭಾರಿ ರೇಟ್ ಅದ ಸರ್ ನಿಂಬಿದು. ಬ್ಯಾಸಿಗೆ ಬಂದಂಗೆಲ್ಲ ಜಾಸ್ತಿ. ಅಲ್ಲ 2 ವರ್ಷ ಕಮ್ಮಿ ಇತ್ರಿ. ಈ ವರ್ಷ ಕಂಡಾಪಟ್ಟಿ ಜಾಸ್ತಿ ಅದ್ರಿ ಸರ್. ಇದಕ್ಕೆ ಔಷಧ ಗೊಬ್ಬರ ಎಲ್ಲ ಯಾವ ತರ? ಇದಕ್ಕೆಲ್ಲ ಏನಿಲ್ಲ ಸರ್. ಇದಕ್ಕೆ ನಾವು ಬರೀ ಹಂಡಿ ಗೊಬ್ಬರ ಹಾಕ್ತಿರ್ತೇವೆ. ಈ ಹುಂಚಿನ ಗಿಡದ ತಪ್ಪಲೆಲ್ಲ ಹಾಕ್ತಾರ ಇದಕ್ಕೆ. ಅದಕ್ಕೆ ಮತ್ತೊಂದು ಏನ್ ಹಾಕಲ್ಲ ಸರ್. ಇದ್ರಲ್ಲಿ ಮೇನ್ ಅಂದ್ರ ಕಾಯಿ ಚುಕ್ಕಿ ರೋಗ ಬರ್ತದ್ರಿ. ಚುಕ್ಕಿ ರೋಗ ಬಂದಾಗ ನಾವ್ ಆಕಳು ಗೋಮೂತ್ರ ಹೊಡಿತೇವ್ರಿ ಸರ್. ಅದಕ್ಕೆ ಹೋಗ್ತದ್ರಿಲ್ಲ. ಅದನ್ನ ಬಿಟ್ರೆ ಮತ್ತೇನ್ ಸಮಸ್ಯೆ ಏನಿಲ್ಲ. ಇದು ನಂಬಲ್ಲಿ 6 ಎಕರೆದಾಗ ಅದ ಸರ್. 6 ಎಕರೆ ಅದ್ರಿ. 6 ಎಕರೆ ಅದ. 6 ಎಕರೆದಾಗ ಯಾವ ವೆರೈಟಿ ಹಾಕೊಂಡ್ರಿ? ಇದು ಈ ಸದ್ಯ ಇದು ನೋಡ್ರಿ 8,500. 8,500 ರೀ. ಇದು 2 ಎಕರೆ ಅದ. ಮತ್ತೇನದ ಇಲ್ಲಿ ಮ್ಯಾಲ್ಗಡೆ 265 ಅದು ಅದ. ಆಚೆ ಮುಂದೆ 10,000 ಅದ. ಮುಂದೆ ಈ ಕಡೆ ಏನದ 93 ಅಂತ ಬರ್ತಾರೆ. ಇದು ಈ 4 ವೆರೈಟಿ. ಇನ್ನೊಂದು 86 032 ಒಂದು ಬರ್ತಾರೆ. ಇಷ್ಟು ತಳಿಯವ್ರ ನಮ್ಮಲ್ಲಿ. 5 ತಳಿಯವ. 5 ತಳಿ ನಮ್ಮ ಈ ಏರಿಯಾದಾಗ ಜಾಸ್ತಿ ಬಳಸೋ ಇವೆ ಸರ್. ಇವೆ ಎಲ್ಲ. ಈಗ ಅಂತರ ಏನ್ ಇಟ್ಕೊಂಡ್ರಿ ಸರ್? ನಾವೆಲ್ಲ 6 ಫೀಟ್ ನಾವೆಲ್ಲ ಟ್ರ್ಯಾಕ್ಟರ್ ಮೇಲೆ ಆಗಪ್ಪಲ್ಲೇ ಮಾಡಿದ್ವಿ. ಯಾರು ಲೇಬರ್ ಕೆಲ್ಸಕ್ಕೆ ಸಿಗಲ್ಲ. ಇದೇ ಟ್ರ್ಯಾಕ್ಟರ್ ಒಳಗೆ ಇದಕ್ಕೆ ರೂಟರ್ ಹೊಡೆದು ಇದ್ರಲ್ಲಿದೆ ಬೋದ್ ಹಾಕೋದು ಇದ್ರಲ್ಲಿದೆ ಮಾಡ್ತಿರ್ತೀವಿ. ಈಗ 3 ಫುಟ್ ಸಾಲ್ ಇಡ್ತಾರಲ್ರಿ, ಇದಕ್ಕೆ ಏನ್ ವ್ಯತ್ಯಾಸ ಸರ್? 3 ಫೀಟ್ ಸಾಲಕ್ಕಿಂತ ಇದು 6 ಫೀಟ್. ಅದಕ್ಕೆ ಲಾಗೋಡಿ ಜಾಸ್ತಿ ಬರ್ತದೆ. ಅದಕ್ಕೆಲ್ಲ ಜನ ಬೇಕ್ರಿ. ಇದಕ್ಕೆಲ್ಲ ಮಷಿನರಿ ಮೇಲೆ ನಡೆಯಂತ 6 ಫೀಟ್ ಇಂದ. ಅದಕ್ಕ ಏನೇ ಬೋದ್ ಹಾಕ್ಬೇಕಿತ್ತಪ್ಪ ಅಂದ್ರ ಮತ್ತ ಅವೆಲ್ಲ ಮನುಷ್ಯರಿಂದ ಹಾಕ್ಬೇಕು. ಈಗೆಲ್ಲ ಜನ ಸಿಗದೇ ಇಲ್ಲ. ಇಲ್ಲಿ ಅದಕ್ಕೆ ಟ್ರ್ಯಾಕ್ಟರ್ಲಿಂದ ಇವನು ಮಾಡಿದೆವು. ಇದು ಸದಿ ಆಗಿದ್ದು. ನೀವು ರೈತರಿಗೆ ಏನ್ ರೆಕಮೆಂಡ್ ಮಾಡ್ತೀರಿ? ನಾವ್ ಇದೇ 6 ಫೀಟ್ ಇಂದ ರೆಕಮೆಂಡ್ ಮಾಡ್ತಿರ್ತೀವಿ. 6 ಫೀಟ್ 8 ಫೀಟ್ ದೊಡ್ಡ ಟ್ರ್ಯಾಕ್ಟರ್ ಇದೆ. 8 ಫೀಟ್ ಮಾಡ್ರೆ ಸಾಲ್ ದೊಡ್ಡದಷ್ಟು ಚೆನ್ನಾಗ್ ಬರ್ತದೆ. ಬಟ್ ಅದು ಇಷ್ಟೇ ಇಳುವರಿ ಬಿ ಜಾಸ್ತಿ ಬರ್ತಿರ್ತದೆ. ಅಷ್ಟೇ ರೈತರು ಏನ್ ಮಾಡ್ತಾರ ನಂಬಲ್ರಿ, ಕಬ್ಬ
ಕಟ್ ಮಾಡ್ದೊಳಕ ಒಂದೇ ಸಲನೇ ಗೊಬ್ಬರ ಹಾಕ್ಬಿಡ್ತಾರ್ರಿ. ಹೌದು ಬಾಳೆ ಆದ್ರೆ 2ನೇ ಸಲ ಹಾಕ್ತಿರ್ತಾರೆ. ಆ ತರ ಒಮ್ಮೆ ಹಾಕ್ಬಾರ್ದ್ರಿ. ಈ ಮನುಷ್ಯ ಒಮ್ಮೆ ಊಟ ಜಾಸ್ತಿ ಮಾಡ್ತಂದ್ರೆ ಡೈಜೆಷನ್ ಆಗ್ತಾರ, ಅದು ಆಗಲ್ರಿ. ಹಾಗಾಗಿ ಅದಕ್ಕೆ ಎಷ್ಟು ನಮ್ಗೆ ಎಷ್ಟು ಊಟ ಬೇಕು ಅಷ್ಟೇ ಊಟ ಮಾಡ್ದ. ಅದಕ್ಕೆ ತಿಂಗಳ ಗೊಬ್ಬರ ಕುಡ್ಕೊತ ಹೋಗ್ಬೇಕು. ಯಾವ ಸ್ಟೇಜ್ನಾಗ ಯಾವ ಗೊಬ್ಬರ ಕೊಟ್ರೆ ಅದಕ್ಕೆ ಒಳ್ಳೇದಾತ ಅನ್ನೋದು ತಿಳ್ಕೊಂಡು ನಮ್ಮಲ್ಲಿ ರೈತರು ಆ ತರ ಯಾರು ಮಾಡಿ ಎಷ್ಟು ಹೇಳೋರ್ನು ಯಾರು ಮಾಡಲ್ಲ. ಅದಕ್ಕಾಗಿನೇ ಇಳುವರಿಲ್ಲ. ಇವತ್ತು ಮಹಾರಾಷ್ಟ್ರ ನೋಡ್ರಿ 165 ಟನ್ ತೆಗೆದ್ರು. ಅವ್ರಿ ನಂಬಲ್ಲಿ ಹಚ್ಚೋದು 9 ತಿಂಗಳ 6 ತಿಂಗಳ 7 ತಿಂಗಳಿಗೆ ಕಬ್ಬು ಕಡಿತಾರ್ರಿ. ಮಹಾರಾಷ್ಟ್ರದಾಗ ಆಯ್ತು, ನಮ್ ಬೆಳಗಾವ್ ಸೈಡ್ ಆಯ್ತು 15 ತಿಂಗಳ ಮೇಲ್ಪಟ್ಟೆ ಕಡಿತಾರ್ರಿ ಕಬ್ಬ. ಇಲ್ಲಿ ಏನ್ ಹೇಳ್ತಾರ್ರಿ, ಅದ್ ಕಬ್ಬು ಬಿದ್ದದ್ರಿ, ಕಬ್ಬು ಬೀಳ್ತದ, ಕಬ್ಬು ಬಿದ್ರಿ ಬೆಳಿತಿರ್ತದ. ಒಂದೇ ಒಂದು ಕಡ್ಡಿ ಇರಲ್ಲ ಹೆಸರ. ಅದ ಕಬ್ಬ 15 ತಿಂಗಳ ಆದ ಬಳಕೆ ಅದಕ್ಕೆ ಕಬ್ಬಿನೊಳಗೆ ಸಕ್ರಿಯ ಅಂಶ ಜಾಸ್ತಿ ಆಗ್ತದ. ಈಗ ನಿಮ್ದು 9 ತಿಂಗಳಿಗೆ ಕಬ್ಬು ಕಡಿತಾರಲ್ರಿ, ಅದ್ರೊಳಗೆ ನೀರಿನ ಅಂಶ ಇರ್ತದ. ಇವತ್ತು ನೀವು ಕಡಿತೀರಿ, ಮರ್ದಿನ ಗಾಡಿ ತುಂಬತಾನ, ಫ್ಯಾಕ್ಟ್ರಿಯಾಗ ಒಂದಿನ ಹೋಗಿ ನಿಂದಿರ್ತದ, ಹಾದ್ಯಾಗ ಒಂದಿನ 4 ದಿನದಾಗ 20% ವಜನ್ ಕಡಿಮೆ ಆಗ್ತದೆ. ನೀವು ಇಲ್ಲಿ ಕಾಟ ಮಾಡಿ ನೋಡ್ರಿ, ಅಲ್ಲಿ ಹೋಗಿ ಕಾಟ ಮಾಡ್ರಿ. ಅದ್ರಾಗ ಈ ಮಷೀನ್ ಕಟ್ ಮಾಡಿರ್ತ ಇಟ್ಟು ತುಕಡಿ ಆಗಿರ್ತದ. ಅದು ಇಲ್ಲಿ ನಿಂಬಲ್ಲಿ ಕಟ್ ಮಾಡಿ ಟ್ರ್ಯಾಕ್ಟರ್ಗೆ ಹಾಕಿ, ಟ್ರ್ಯಾಕ್ಟರ್ ಒಂದು ಲಾರಿಯಾಗ ಹಾಕಿ, ಲಾರಿ ಒಂದು ಫ್ಯಾಕ್ಟ್ರಿಗೆ ಹೋಗಿ ಅದು 30% ಕಮ್ಮಿ ಆಗ್ತಾರ. ಇಳುವರಿ ಬಾ ಅಂದ್ರೆ ಎಲ್ಲಿ ಬರ್ಬೇಕ್ರಿ? ಸಕ್ರಿಯ ಅಂಶ 15 ತಿಂಗಳ ಕಬ್ಬು ಕಡಿಬೇಕು, 15 ತಿಂಗಳ ಆದ ಬಳಕ ಅವಾಗ ಅದು ಇಳುವರಿ ಬರ್ತಿರ್ತಾರೆ. ಅವ್ರೆಲ್ಲ ಅದೇ ಮಾಡ್ತಾರ. ಅವರು 24 ತಿಂಗಳದ ತೋರಿಸ್ತಾರ ನಮ್ಗ್ರಿ. 165 ಟನ್ ಬತ್ತು, ಅದು ಬಂತ 6 ಫೀಟಿಂದ ಸಾಲ. ಅವ್ರು ಹಿಂಗೆಲ್ಲ ಕಟ್ತಿರ್ತಾರೆ ಕಬ್ಬ. ನಂಬಲ್ಲಿ ಅಲ್ಲಿ ಒಳಗೆ ಹೋಗ್ಲಿಕ್ಕೆ ಬರಲ್ರಿ. ಕಾಡು ಪ್ರಾಣಿಗಳು ಬಹಳ ತ್ರಾಸ್ರಿ. ಹಂದಿ, ಕಾಡಂದಿ ಮನಿ ಮಾಡ್ಕೊಂಡಿರ್ತಾವ್ರಿ. ಜನರು ಒಳಗ್ ಹೋಗ್ಲಿಕ್ಕೆ ಯಾರು ಹೋಗಲ್ಲ ರೀ. ಅದು ನೀರ್ ಉಂಡಿಲೋ ನೋಡೋರಿ ಇಲ್ಲ. ಅದಕ್ಕೆ 6 ಫೀಟ್ 8 ಫೀಟ್ ಐತಲ್ರಿ, ಅದ್ ಕಬ್ಬು ಕಟ್ತಂದ್ರ ನಾವು ಸ್ವಂತ ಒಳಗ್ ತಿರ್ಗಾಡ್ಬಹುದು. ಅವು ಭಯಪಟ್ಟ ಅವು ಬಿ ಬರಂಗಿಲ್ಲ ಒಳಗ. ಅವಕ್ಕೆ ಯಾರು ಮನುಷ್ಯರು ಬರ್ಲಾರ್ದಂಗ ಕಬ್ಬು ಬೆಳಿತಪ್ಪ ಅಂದ್ರ ಅವೇ ಜಾಗ ಆಗ್ಬಿಟ್ಟಿರ್ತಾವ. ನಮ್ಗೆ ಹೋಗ್ಲಿಕ್ಕೆ ಅಂಜಿಕೆ ಬರ್ತಿರ್ತಾರೆ. ಅದಕ್ಕಾಗಿ ನಾವು ರೈತರಿಗೆ ಹೇಳ್ತಿರ್ತೇವೆ, 6 ಫೀಟು 8 ಫೀಟು ಜಿಗ್ಜಾಗ್ದಾಗ, ಬೆಲ್ಟ್ ಸಿಸ್ಟಮ್ದಾಗ, ರೌಂಡ್ ಸಿಸ್ಟಮ್ದಾಗ ಆ ತರ ಕಬ್ಬು ಹಚ್ಚಿರಿ. ಅದಕ್ಕೆ ತಿಂಗಳ ಡೋಸ್ ಕುಡ್ಕೋತ ಹೋಗ್ರಿ. ಅವಾಗ ಕಬ್ಬು ಬೆಳಿತಿರ್ತ. 15 ತಿಂಗಳ ಆದ್ಮೇಲೆ ಕಟಿಂಗ್ ಮಾಡ್ರಿ, ವಜನ್ ಬರ್ತದ ಕಬ್ಬ ಅಂತ ನಾವು ರೈತರಿಗೆ ಹೇಳ್ತಿರ್ತೇವೆ. ರೈತರು ಒಬ್ರು ಮಾಡ್ತಾರ, ಒಬ್ರು ಮಾಡಂಗಿಲ್ಲ. ನಡೆದ ನೋಡ್ರಿ ಈ ತರ. ನಿಮ್ಮ ಕೃಷಿ ಆಸಕ್ತಿ ನೋಡಿದ್ರೆ ತುಂಬಾ ಖುಷಿ ಆಗ್ತದ್ರಿ. ಈ ನಿಮ್ಮ ಕೃಷಿ ಬಗ್ಗೆ ನೋಡೋಕೆ ಯಾರ್ಯಾರು ಭೇಟಿ ಕೊಟ್ಟರು ಸರ್ ಇಲ್ಲಿವರೆಗೂ? ನಮ್ಮ ತಿಳಿದ ಮಟ್ಟಿಗೆ ಈ ಜಿಲ್ಲೆ ಒಳಗೆ ಎಲ್ಲ ಶಾಸಕರು ಬಂದು ಹೋಗಿದ್ದಾರೆ. ಎಲ್ಲ ಅಧಿಕಾರಿಗಳು, ಇವನ್ ವೆಟರ್ನರಿ ಹಿಡಿದು ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತಿ ಸಿಒ, ಅಗ್ರಿಕಲ್ಚರ್ ಆಫೀಸರು, ತೋಟಗಾರಿಕಾ ಆಫೀಸರು, ಇವ್ರು ಬಂದಿಲ್ಲ ಅಂತ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರು ಮೊದಲು ಮಾಡಿ ಬಂದು ನಂಬಲ್ಲಿಲ್ಲ. ಯೂನಿವರ್ಸಿಟಿದವ್ರು ಬಂದಾರ. ಇಲ್ಲಿ ಮಾಗಾಂವ್ಕ ಕೃಷಿ ಇದು ಹೈನುಗಾರಿಕೆ ಯೂನಿವರ್ಸಿಟಿ ಆ ಹುಡುಗರನ್ನ ಇಲ್ಲಿ ಕರ್ಕೊಂಡ್ ಬರ್ತಿರ್ತಾರ, ತಂದು ಇಲ್ಲಿ ಇದೆಲ್ಲ ತೋರಿಸ್ತಿರ್ತಾರ. ಎಷ್ಟೋ ಬಹಳಷ್ಟು ಜನ ಬರ್ತಿರ್ತಾರೆ. ಸರ್, ಕೃಷಿ ವಿಜ್ಞಾನ ಕೇಂದ್ರದ ಕಡೆಯಿಂದ ಯಾವ ತರ ಸಪೋರ್ಟ್ ಆಗ್ತದೆ? ಕೃಷಿ ವಿಜ್ಞಾನ ಕಡೆಯಿಂದ ನಾವು ಕೇಳೋರು ಸಪೋರ್ಟ್ ಮಾಡ್ತಿರ್ತಾರೆ ಅವರು. ಆದ್ರೆ ನಾವು ನಮ್ಗೆ ಬಿಡುವೆ ಇರಂಗಿಲ್ಲ, ಇಲ್ಲಿ ಬಿಟ್ಟು ಹೋಗ್ಲಿಕ್ಕೆ ಆಗಂಗಿಲ್ಲ. ಅವರೆಲ್ಲ ತೆಗ್ಗಳಿ ಸಾಹೇಬ್ರು ಭಾಳ ಒಳ್ಳೆಯವ್ರು ಇದ್ದಾರೆ. ನಮ್ಮ ರೈತರ ಬದಲಾದಾಗ ಭಾಳ ಕಾಳಜಿ ಹೊಂದಿದವ್ರ. ಅವ್ರು ನಮಗೆ ಏನ್ ಬೇಡ್ರು ಬಿ ಇಲ್ಲ ಅನ್ನಂಗಿಲ್ಲ. ಅವ್ರು ತಮ್ಮ ಕೈಲಿ ಏನಾಗ್ತದ ಸಹಾಯ ಮಾಡಲಿಕ್ಕೆ ರಘು ರಾತ್ರಿ ಹಗಲು ತಯಾರಿದ್ದಾರೆ. ಅಂತ ಅಧಿಕಾರಿ ಯಾರು ನಾವು ನೋಡಿಲ್ಲ, ಮುಂದೆ ಬಿ ನೋಡಲ್ಲ, ಇಂದು ಇನ್ನೊಂದು ಅದೇ ತರ ಈ ಸದ್ಯ ನಮ್ಮಲ್ಲಿ ಜಿಲ್ಲಾಧಿಕಾರಿಗಳು ಬಂದಾರ ಮೇಡಮ್. ಅವ್ರಂತ ಜಿಲ್ಲಾಧಿಕಾರಿಗಳು ಬಿ ಹಿಂದೂ ಬಂದಿಲ್ಲ, ಮುಂದೂ ಯಾರು ಬರಲ್ಲ. ಅಂತ ಒಳ್ಳೆಯವ್ರು ಅವರು ಬಿ. ಎಷ್ಟು ನಂಬಲ್ಲಿ 3 ಗಂಟೆ ಟೈಮ್ ಕಳೆದಾರಿ. ಒಬ್ಬ ಜಿಲ್ಲಾಧಿಕಾರಿಗಳು 3 ಗಂಟೆ ಟೈಮ್ ಕಳೆದ ಸಾಮಾನ್ಯ. ನನ್ನ ಬಲ್ಲಿ ಒಂದು 400-500 ಜನ ಬಂದಿರು. ಎಲ್ಲರಿಗೂ ಪ್ರತ್ಯೇಕವಾಗಿ ಮಾತಾಡ್ಸಿರೋರು. ತುಂಬಾ ಧನ್ಯವಾದಗಳು ಸರ್. ನೋಡಲ್ಲ ರೈತ ಬಾಂಧವರೇ, 65 ವಯಸ್ಸಿನಲ್ಲಿಯೂ ಕೂಡ ಈ ರೈತ ದಂಪತಿಗಳು ವಿಶೇಷ ಆಸಕ್ತಿಯಿಂದ ಕೃಷಿನ ಮಾಡ್ತಾ ಇದ್ದಾರೆ. ಮುಂಚೆ ಎಲ್ಲ ಕುರಿ, ಕೋಳಿ, ಮೊಲ ಎಲ್ಲಾನು ಸಾಕಿದ್ರು. ಆದ್ರೆ ಲೇಬರ್ ಸಮಸ್ಯೆಯಿಂದ ಅವೆಲ್ಲ ಕಡಿಮೆ ಮಾಡ್ಕೊಂಡು ಹೂವು, ನಿಂಬೆ, ಕಬ್ಬು ಮತ್ತು ನರ್ಸರಿಯನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈ ವಯಸ್ಸಿನಲ್ಲಿಯೂ ಕೂಡ ಇಷ್ಟು ಆಸಕ್ತಿಯಿಂದ ಕೃಷಿ ಮಾಡುತ್ತಿರೋದು ನೋಡಿ ತುಂಬಾ ಖುಷಿ ಆಯ್ತು. ತುಂಬಾ ಧನ್ಯವಾದಗಳು ಸರ್. ತಮಗೂ ಧನ್ಯವಾದಗಳು ಸರ್. ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ. ಇಂದಿನ ಯುವಕರಿಗೆ ಇವರೇ ಸ್ಫೂರ್ತಿ. ಇವರ ಕೃಷಿ ಆಸಕ್ತಿ ನೋಡಿ ಇಂದಿನ ಯುವಕರು ಕೂಡ ಕೃಷಿಗೆ ಬರಲಿ ಅಂತ ಹೇಳ್ತಾ, ನನ್ನ ಚಾನಲ್ನ ಹೊಸದಾಗಿ ನೋಡ್ತಾರೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇನ್ನೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ನಮಸ್ಕಾರ ರೀ. ನಮಸ್ಕಾರ ಸರ್. ನಮಸ್ಕಾರ ಸರ್, ನಿಮ್ಮ ಹೆಸರು ಪರಿಚಯ ಹೇಳಿ ಸರ್. ನನ್ನ ಹೆಸರು ಗುರುರಾಜ್ ಕುಲಕರ್ಣಿ ಅಂತ, ಅಪ್ಚಂದ್ ಸರ್ ನಮ್ದು. ಯಾವ ಸರ್?
ಅಪ್ಪಚಂದ. ಇಲ್ಲಿ ಸರ್ ಅವರು ವಿಶೇಷವಾದಂತ ನರ್ಸರಿ ನಡೆಸ್ತಾ ಇದ್ದಾರೆ, ಜೊತೆಗೆ ಹೂವನ್ನು ಬೆಳೆದಿದ್ದಾರೆ. ನಿಮ್ಗೆ ಹೆಂಗ ಅನಿಸ್ತದ್ರಿ? ಸರ್ ನರ್ಸರಿ ಬೆಸ್ಟ್ ಇದೆ ಸರ್ ಸರ್ದು. ಅವ್ರ ಅಗಿರಿ ಎಲ್ಲಾ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಎಲ್ಲಾ ಸೇವಕರದ್ದು ಇದೇನಿಲ್ಲ, ರೈತರಿಗೆಲ್ಲ ಒಳ್ಳೇದಾಗಿದೆ ಸರ್. ಅವ್ರ ಕಡೆಯಿಂದ ರೈತರಿಗೆ ಅನುಕೂಲ ಆಗಿದೆ ಸರ್. ರೈತರದ್ದು ಏನು ಪ್ರಾಬ್ಲಮ್ ಇಲ್ಲ ಸರ್. ಸರ್ ಈ ವಯಸ್ಸಿನಾಗೂ ಈ ರೀತಿ ಆಸಕ್ತಿಯಿಂದ ಮಾಡ್ತಾ ಇದಾರಲ್ಲ, ನಿಮ್ಗೆ ಹೆಂಗ ಅನಿಸ್ತದ್ರಿ? ಸರ್ ಒಳ್ಳೆಯದು ಸರ್. ಅದು ವಯಸ್ಸು ಆದ್ರೂ ಅವರು ಅಷ್ಟು ಹುಮ್ಮಸ್ಲಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾವು ಧನ್ಯವಾದಗಳು ಹೇಳ್ಬೇಕು ಸರ್. ಓಕೆ ಸರ್.